coming home, I'm coming home. Tell the world I'm coming. ಸೊ ಗೈಸ್ ವೆಲ್ಕಮ್ ಬ್ಯಾಕ್ ಟು ಅನ್ನೋದು ವೀಡಿಯೋ. ಸೊ ಎಲ್ಲ ಹೇಗಿದ್ದೀರಾ, ಚೆನ್ನಾಗಿದ್ದೀರಾ ಅನ್ಕೋತೀನಿ. ಸೊ ಈ ವಿಡಿಯೋಲಿ ಏನಪ್ಪ ಅಂದರೆ ನಿಮಗೆ ಬೈಕ್ ಚೈನ್ನ ಹೆಂಗೆ ಮೇಂಟೈನ್ ಮಾಡಬೇಕು, ಸೊ ಟೈಮ್ ಟು ಟೈಮ್ ಹೆಂಗೆ ಲೂಬ್ ಮಾಡಿ ನೋಡ್ಕೋಬೇಕು ಚೈನ್ ಅಂತ ಅದನ್ನು ಹೇಳ್ಕೊಡ್ತೀನಿ. ಸೊ ವೀಡಿಯೋನ ಸ್ಕಿಪ್ ಮಾಡಿದ್ರೆ ಎಂಡ್ವರೆಗೂ ನೋಡಿ, ಸೊ ನೀವು ಕರೆಕ್ಟಾಗಿ ಅರ್ಥ ಆಗುತ್ತೆ ನಿಮಗೆಲ್ಲ. ಸೊ ಓಕೆ ಬನ್ನಿ ವೀಡಿಯೋ ಬಿಡೋಣ. ಸೊ ಗೈಸ್ ನಮ್ಮ ಗಾಡಿ ನೋಡಿ ಇಲ್ಲಿ ನಿಂತಿದೆ. ಸೊ ಇದ್ರ ಚೈನ್ ಬಂದುಬಿಟ್ಟು ತುಂಬ ಗಲೀಜಾಗಿಬಿಟ್ಟಿದೆ. ಸೊ ನಾನು ಬಂದ್ಬಿಟ್ಟು ನಾರ್ಮಲ್ ಚೈನ್ ಯೂಸ್ ಮಾಡ್ತಿಲ್ಲ. ಸೊ ಇದು ಬಂದ್ಬಿಟ್ಟು ಬ್ರಾಸ್ ಚೈನು. ಯಾವುದೇ ಚೈನ್ ಇದ್ದರೂ ಕರೆಕ್ಟಾಗಿ ಮೇಂಟೈನ್ ಮಾಡೋದು ಇಂಪಾರ್ಟೆಂಟು, ಯಾಕಂದ್ರೆ ಲೈಫ್ ಬರುತ್ತೆ. ಸೊ ಇದು ಬಂದುಬಿಟ್ಟು ನನ್ನ ಗಾಡಿಯಲ್ಲಿರೋ 3ನೇ ಚೈನು. ಸೊ ಅಪ್ರಾಕ್ಸ್ ಒಂದು 41,000 ಹೋಗಿದ್ದಕ್ಕಿದೆ ನನ್ನ ಗಾಡಿ. ಸೊ 20,000 ಬಂದಿದೆ ಮೇಂಟೈನ್ ಮಾಡಿದ್ದಕ್ಕೆ. ಸೊ ಅದೇ ಇದು ಮೇಂಟೈನ್ ಮಾಡಿದ್ರೆ ಒಂದು 40,000 ಬರುತ್ತೆ. ಸೊ ಅದೇ ಥರ ಇದು ಮೇಂಟೈನ್ ಮಾಡಿದ್ರೆ ಒಂದು 40,000 ಬರುತ್ತೆ ಅಂತ ಹೇಳಿದ್ದಾರೆ. ಸೊ ಓಕೆ ಬನ್ನಿ ಚೈನ್ ಹೆಂಗೆ ಕ್ಲೀನ್ ಮಾಡೋದಂತ ನಿಮ್ಗೆ ತೋರಿಸ್ಕೊಡ್ತೀನಿ ನೀಟಾಗೆ. ಸೊ ಫಸ್ಟ್ ಬಂದುಬಿಟ್ಟು ಈ ಫ್ರಂಟ್ ಸ್ಪ್ರಾಕೆಟ್ದು ಕವರ್ ಇದೆಯಲ್ಲ, ಇದು ಬಿಚ್ಕೊಳ್ಳಿ ಫಸ್ಟು. ತುಂಬ ಜನ ಅದು ಮಾಡಲ್ಲ, ಮೇನ್ ಥಿಂಗ್ ಇದು. ಓಕೆನಾ, ಬನ್ನಿ ತೋರಿಸ್ಕೊಡ್ತೀನಿ. ಸೊ ಇಲ್ಲಿ ನೋಡಿ, ಇದು ಒಳಗಡೆ ಕೂಡ ಸ್ವಲ್ಪ ಜಂಕ್ ಇರುತ್ತೆ, ಅದೆಲ್ಲ ಮೇನ್ ಕ್ಲೀನ್ ಮಾಡ್ಕೋಬೇಕು. ಇಲ್ಲೆಲ್ಲ ನೋಡಿ ಹೆಂಗಿದೆ, ವಿಡಿಯೋಲ್ಲಿ ಕಾಣಿಸಿದೆಲ್ಲ ಗೊತ್ತಿಲ್ಲ, ಬಟ್ ಇದೆಲ್ಲ ಕ್ಲೀನ್ ಮಾಡ್ಕೋಬೇಕು ಮೇಯ್ನು. ಸೊ ಕ್ಲೀನ್ ಮಾಡೋಕ್ಕೆ ತುಂಬ ಆಪ್ಷನ್ ಇದೆ. ಸೊ ನಾನು ಬಂದುಬಿಟ್ಟು ಡೀಸೆಲ್ ತೊಗೊಂಡಿದ್ದೀನಿ. ಸೊ ನೀವು ಚೈನ್ ಕ್ಲೀನರ್ ಕೂಡ ತೊಗೊಬೋದು, ಸ್ವಲ್ಪ ಕಾಸ್ಟ್ಲಿ ಇರುತ್ತೆ. ಬಟ್ ನನಗೆ ನಾನು 2 ಇಯರ್ಸಿಂದ ಕ್ಲೀನ್ ಮಾಡ್ತಾನೇ ಇದ್ದೀನಿ, ಅದೇ ನಾನು ಡೀಸೆಲೇ ಬೆಸ್ಟ್ ಅನಿಸ್ತಿದೆ. ಗಾಡಿ ಆನ್ ಮಾಡಿಕೊಂಡು ಫಸ್ಟ್ ಗೇರ್ ಹಾಕೊಂಡ್ಬಿಟ್ಟು ಫಸ್ಟ್ ಗೇರ್ ಹಾಕೊಂಡು ಚೈನ್ ರನ್ ಆಗ್ತಿದೆಯಲ್ಲ, ರನ್ ಆಗೋ ಟೈಮಲ್ಲೇ ಎಲ್ಲ ಡೀಸೆಲ್ ಅಪ್ಲೈ ಮಾಡಿ. ಏನಲ್ಲಿ ನೋಡಿ ಕಾಣ್ತಿರ್ಬೋದು, ಫುಲ್ಲು ಡೀಸೆಲ್ ಅಪ್ಲೈ ಮಾಡ್ಕೊಳ್ಳಿ. ಆಮೇಲೆ ಮುಂದೆ ಸ್ಪಾಕೆಟ್ ಕೂಡ ಅಪ್ಲೈ ಮಾಡ್ಕೊಂಬಿಡಿ. ಒಂದು 5 ಮಿನಿಟ್ಸ್ ಆದಮೇಲೆ ನಿಮ್ಮ ಮನೇಲಿ ಯಾವ್ದಾದ್ರು ಹಳೆ ಟೂತ್ ಬ್ರಷು, ಇಲ್ಲಾಂದರೆ ನೀವು ಚೈನ್ ಕ್ಲೀನರ್ ಬ್ರಷ್ ಕೂಡ ಬರೋದು, ಆ ಬ್ರಷ್ ಯೂಸ್ ಮಾಡ್ಕೋಬೋದು. ಸೊ ನನಗೆ ಇದು ಕಂಫರ್ಟಬಲ್ ಅನ್ಸುತ್ತೆ, ಯೂಸ್ ಮಾಡ್ತಿದ್ದೀನಿ. ಸೊ ಬ್ರಷ್ ತೊಗೊಂಡು ನೀಟಾಗಿ ನೋಡಿ, ಇಲ್ಲಿ ನೋಡಿ ಗಲೀಜೆಲ್ಲ ಹೋಗ್ತಾಯಿದೆ, ಕಾಣಿಸ್ತಿದೆಯಾ? ಸೊ ಫಸ್ಟ್ ಇದೆಲ್ಲ ಒಳಗಡೆ ಇರೋ ಗಲೀಜು ತೊಗೊಳ್ಳಿ, ನೋಡಿ ಎಷ್ಟು ಗಲೀಜಿದೆ. ಸೊ ಒಳಗಡೆ ಇರೋ ಗಲೀಜೆಲ್ಲ ತೆಗೆದುಬಿಡಿ. ಸೊ ನಾವೇನಪ್ಪ ಮಾಡಬೇಕು ಅಂದರೆ ಡೈರೆಕ್ಟಾಗಿ ಗಾಡಿ ಎತ್ಕೊಂಡು ಹೋಗ್ಬಿಟ್ಟು ವಾಷಿಂಗ್ ಬಿಡಬೇಕು. ಇನ್ ಕೇಸ್ ನಿಮ್ಮ ಮನೇಲಿ ಏನಾದ್ರು ಪ್ರೆಷರ್ ಗನ್ ಇದ್ದರೆ ಪ್ರೆಷರ್ ಗನ್ ಯೂಸ್ ಮಾಡಿ ವಾಶ್ ಮಾಡ್ಕೋಬೋದು. ಸೊ ನಾನು ಬಂದುಬಿಟ್ಟು ನಮ್ಮ ಮನೇಲಿ ಏನಿಲ್ಲ, ಸೊ ಅದಕ್ಕೆ ಬಂದುಬಿಟ್ಟು ವಾಷಿಂಗ್ ಬಿಡ್ತೀನಿ. ಸೊ ವಾಷಿಂಗ್ ಮಾಡ್ಬೇಕಾದ್ರೆ ಅವ್ರು ಕ್ಲೀನಾಗಿ ಹೇಳ್ಬಿಡ್ತೀನಿ, ಚೈನೆಲ್ಲ ಫೋರ್ಸಾಗಿ ನೀರು ಹೊಡೀರಿ ಅಂತ. ಸೊ ಹೊಡೆದ್ಬಿಡ್ತಾರೆ, ಅವಾಗ ಚೈನ್ ಫುಲ್ಲು ಕ್ಲೀನಾಗಿ ಹೋಗುತ್ತೆ. ಸೊ ಓಕೆ ಬನ್ನಿ ವಾಷಿಂಗ್ ಹೋಗೋಣ. ಸೊ ನಾನು ಮಂತ್ಲಿ ಒಂದು ಕಂಪಲ್ಸರಿ ನಾನು ಚೈನ್ ಕ್ಲೀನ್ ಮಾಡಿಸ್ತಾನೆ ಇರ್ತೀನಿ. ಸೊ ಯಾಕಂದರೆ ಸೊ ಚೈನ್ ಕ್ಲೀನಾಗಿದ್ದರೆ ಒಂಥರ ಸ್ಮೂತ್ ಫೀಲ್ ಅನಿಸುತ್ತೆ ನನಗೆ. ಆ್ಯಕ್ಸಲರೇಷನು ಮತ್ತು ಹೈವೇಸಲ್ಲೆಲ್ಲ ಫುಲ್ ಸ್ಮೂತ್ ಪರ್ಫಾರ್ಮೆನ್ಸ್ ಕೊಡುತ್ತೆ. ಮತ್ತು ಚೈನ್ ಲೈಫ್ ಕೂಡ ತುಂಬ ದಿನ ಇರುತ್ತೆ. ಸೊ ಬೇಗ ರಸ್ಟ್ ಹಿಡಿಯಲ್ಲ. ಈ ಸೌಂಡ್ ಬರುತ್ತಲ್ಲ, ಚೈನ್ ಸೌಂಡ್, ಅದು ಬರಲ್ಲ. ಸೊ ಡೀಸೆಲ್ ಬಂದುಬಿಟ್ಟು ಆಪ್ಷನಲ್ಲು, ನೀವು ಡೀಸೆಲ್ ಆದರೂ ಯೂಸ್ ಮಾಡ್ಕೋಬೋದು, ಇಲ್ಲಾಂದರೆ ಚೈನ್ ಕ್ಲೀನರ್ ಬರುತ್ತೆ, ಆ ಚೈನ್ ಕ್ಲೀನರ್ನು ಯೂಸ್ ಮಾಡ್ಕೋಬೋದು. ಸೊ ನಂಗೆ ಚೈನ್ ಕ್ಲೀನರ್ ಬಂದುಬಿಟ್ಟು ಕಾಸ್ಟ್ಲಿ, ಅದು ಬಂದುಬಿಟ್ಟು 100-150 ರೂಪಾಯಿ ಇರುತ್ತೆ. ಸೊ ಅದು ಬಂದುಬಿಟ್ಟು ತುಂಬ ದಿನವೂ ಬರೋಲ್ಲ, ಒಂದು 2 ಸರಿ ಕ್ಲೀನ್ ಮಾಡ್ಬೋದು ಅಷ್ಟೇ. ಸೊ ಒಂದು ಹಾಫ್ ಬಾಟ್ಲು ಒಂದು 50 ರೂಪಾಯಿಗೆ ಡೀಸೆಲ್ ತೊಗೊಬಂದು ಇಟ್ಕೊಂಡ್ರೆ 2-3 ತಿಂಗಳು ಆರಾಮಾಗಿ ಯೂಸ್ ಮಾಡ್ತೀನಿ ನಾನು ಅದನ್ನ. ಇನ್ನೂ ಕ್ಲೀನಾಗಿ ಹೋಗ್ಬಿಡುತ್ತೆ ಗಲೀಜೆಲ್ಲ ಅದರಲ್ಲಿರೋದು. ಮತ್ತು ಕ್ಲೀನ್ ಮಾಡೋಕ್ಕೋಸ್ಕರ ಈ ಚೈನ್ ಟೂತ್ ಬ್ರಷ್ ಯೂಸ್ ಮಾಡಿದ್ನಲ್ಲ ನಾನು, ಸೊ
ಅದ್ರ ಬದಲು ನಿಮಗೆ ಚೈನ್ ಕ್ಲೀನಿಂಗ್ ಬ್ರಷೇ ಬರುತ್ತೆ, ಅದು ಯೂಸ್ ಮಾಡ್ಕೋಬೋದು. ನನಗೆ ಟೂತ್ ಬ್ರಷ್ ಕಂಫರ್ಟಬಲ್ ಇತ್ತು, ಸೊ ಅದಕ್ಕೆ ನಾನು ಯೂಸ್ ಮಾಡ್ಕೊತಾ ಇದ್ದೀನಿ. ಈ ಮಳೆಗಾಲದಲ್ಲಿ ವಾಶ್ ಮಾಡಿಸೋದು ವೇಸ್ಟು, 2 ದಿನಕ್ಕೆ ಮತ್ತೆ ಗಲೀಜಾಗುತ್ತೆ. ಸೊ ನಾನು ವಾಶ್ ಮಾಡಿಸೋದು ಮೇಯ್ನ್ ಚೈನ್ಗೋಸ್ಕರನೇ. ಸೊ ಗಾಯ್ಸ್, ಗಾಡಿನ ತೊಗೊಂಬಂದು ಬಿಟ್ಟಿದ್ದೀನಿ ವಾಷಿಂಗ್ಗೆ. ಸೊ ಈ ಕ್ಯಾಬ್ ಬಂದುಬಿಟ್ಟು ಹಾಕ್ಬೇಡಿ, ಓಕೆನಾ? ಕ್ಯಾಬ್ ಬಂದುಬಿಟ್ಟು ಹಾಕ್ಬೇಡಿ. ಸೊ ಅವ್ರು ಫೋರ್ಸಾಗಿ ನೀರು ಹೊಡೆದಾಗ ಒಳಗಡೆ ಎಲ್ಲ ಕ್ಲೀನಾಗಿ ಹೋಗುತ್ತೆ. ಸೊ ಗಾಯ್ಸ್, ಗಾಡಿ ವಾಶ್ ಆಗಿದೆ. ಚೈನ್ ನೋಡಿ ಎಷ್ಟು ಕ್ಲೀನಾಗಿದೆ ಇವಾಗ. ಸೊ ಚೈನ್ ಬಂದ್ಬಿಟ್ಟು ಫುಲ್ಲು ಕ್ಲೀನಾಗಿದೆ. ಸೊ ಮನೆಗೆ ಹೋಗ್ಬಿಟ್ಟು ವಾಶ್ ಮಾಡಿದ ತಕ್ಷಣ ಲೂಬ್ ಹೊಡಿಬಾರ್ದು. ಸೊ ಬರ್ರಿ ಮನೆಗೆ ಹೋಗೋಣ. ಸೊ ಗಾಯ್ಸ್, ಗಾಡಿ ವಾಶ್ ಮಾಡ್ಕೊಂಡು 2 ಅವರ್ ಆಯಿತು. 2 ಅವರ್ ಎಂತಕ್ಕೆ ಬಿಟ್ಟೆ ಅಂದರೆ ಫುಲ್ಲು ವಾಟರ್ ಡ್ರೈ ಆಗುತ್ತೆ. ಅದನ್ನೇ ಫುಲ್ ವಾಟರ್ ಡ್ರೈ ಆದಮೇಲೆ ಲೂಬ್ ಹೊಡಿಬೇಕು. ಸೊ ನಾನು ಯೂಸ್ ಮಾಡೋದು ಬಂದ್ಬಿಟ್ಟು ಮೋಟೋ ಲೂಬು. ಇದೊಂದು 250 ರೂಪೀಸ್ ಸಿಕ್ಕುತ್ತೆ. ಬಟ್ ಬೆಸ್ಟ್ ಇದು, ತುಂಬ ಲೈಫ್ ಬರುತ್ತೆ. ಬೇರೆ ಲೂಬ್ ಕಂಪೇರ್ ಮಾಡಿದ್ರೆ ಇದೊಂದು 500 ಮೇಲೆ ಕಿಲೋಮೀಟರ್ಸ್ ಬರುತ್ತೆ. ಅವಾಗಂಟ ಏನಾಗಲ್ಲ. ಸೊ ಲೂಬ್ ಹೆಂಗೆ ಹೊಡಿಬೇಕಂತ ತೋರಿಸ್ತೀನಿ. ಫಸ್ಟು ಗಾಡಿ ಆನ್ ಮಾಡ್ಕೊಳ್ಳಿ. ಸೊ ಗಾಡಿ ಆನ್ ಮಾಡ್ಕೊಂಡು ಫಸ್ಟ್ ಗೇರ್ಗೆ ಹಾಕ್ಕೊಳ್ಳಿ. ಕರೆಕ್ಟಾಗಿ ಸೆಂಟರ್ಗೆ ಹೊಡಿ, ಯಾಕಂದರೆ ಓರಿಂಗ್ ತಯಾರವಲ್ಲ. ಸೊ ಓವರಾಗಿ ಹೊಡಿಬೇಡಿ, ಕಮ್ಮಿ ಹೊಡಿಬೇಕು, ಕರೆಕ್ಟಾಗಿ ಹೊಡಿಬೇಕು. ಅದೇವಾಗಬೇಕು ಅಷ್ಟೇ ಲೈಟಾಗಿ. ಸೊ ಆಮೇಲೆ ಜಿ ಸ್ಪಾಟ್ ಓಪನ್ ಮಾಡಿದ್ರಲ್ಲ ನಾವು, ಒಳಗಡೆ ಸ್ವಲ್ಪ ಹೊಡ್ತೇವೆ. ಸೊ ಚೈನ್ ನೋಡಿ ಎಷ್ಟು ನೀಟಾಗಿದೆ. ಸೊ ಲೂಬ್ ಹೊಡೆದ್ಬಿಟ್ಟು 1 ಅವರ್ 2 ಅವರ್ ಬಿಟ್ಬಿಡಿ, ಯಾಕಂದರೆ ಫುಲ್ ಡ್ರೈ ಆಗಬೇಕಲ್ಲ. ಆಮೇಲೆ ಗಟ್ಟಿಗೆ ಅಂಟ್ಕೊಳ್ಳುತ್ತೆ ಲೂಬ್, ಅದಕ್ಕೆ ಚೈನ್ಗೆ. ಸೊ ಓಕೆ, ವಿಡಿಯೋಲಿ ಇಷ್ಟೇ. ಸೊ ವಿಡಿಯೋ ಇಷ್ಟ ಆಗಿದ್ರೆ ಶೇರ್ ಮಾಡಿ, ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಸೊ ಮರಿದಿರೋ ಬೆಲ್ಲೈಕನ್ ಆನ್ ಮಾಡಿಕೊಳ್ಳಿ. ಸೊ ನೆಕ್ಸ್ಟ್ ಟೈಮ್ ವಿಡಿಯೋ ಆದರೆ ಟಕ್ಕ ನೋಟಿಫಿಕೇಶನ್ ಇರುತ್ತೆ. ಸೊ ಓಕೆ, ಇವಾಗ ಟೇಕ್ ಕೇರ್ ಆ್ಯಂಡ್ ಲವ್ ಯು ಆಲ್.